ಗಜಾನಂದ್. ನೀವು ನೋಡ್ತಾ ಇದ್ದೀರಾ ಗಜಾನಂದ ಎಲ್ಜಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ MCBಯನ್ನು ಹೇಗೆ ಫಿಕ್ಸ್ ಮಾಡ್ಕೋಬೇಕು ಮತ್ತು ಯಾವ MCBಯನ್ನು ಯಾವ ಪಾಯಿಂಟ್ಗೆ ಹೊಂದಿಸ್ಕೋಬೇಕು, ಎಷ್ಟು MCBಯನ್ನು ಬಳಸಬೇಕು ಎಂಬುದನ್ನು ಹೇಳಿಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬಾಜುಕಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಮೇನ್ ಸಪ್ಲೈದಿಂದ ಎನರ್ಜಿ ಮೀಟ್ರಿಗೆ ಸಪ್ಲೈ ಮಾಡ್ಕೋಬೇಕು. ಆ ನಂತರ ಎನರ್ಜಿ ಮೀಟ್ರಿಂದ ಡಬಲ್ MCBಗೆ ಕನೆಕ್ಟ್ ಮಾಡ್ಕೊಳ್ಳಿ. ಆ ನಂತರ ಒಂದು ಕಡೆ MCBಯಿಂದ ಫೇಸನ್ನು MCB ಬಾಕ್ಸ್ಗಳಿಗೆ ಕನೆಕ್ಟ್ ಮಾಡಿ, ಕೆಳಗಡೆ ಬದಿಗೆ ಕನೆಕ್ಟ್ ಮಾಡಿ ಎಲ್ಲ MCBಗಳಿಗೆ ಕೆಳಗಡೆ. ಇಲ್ಲಿ ಸಿಂಗಲ್ ಯೂಸ್ ಮಾಡಬೇಕು ಫ್ರೆಂಡ್ಸ್, ಸಿಂಗಲ್ MCB ಯೂಸ್ ಮಾಡಿಕೊಂಡು ನೀವು ಕೆಳಗಡೆ ಎಲ್ಲಕ್ಕೂ ಸಪ್ಲೈ ಮಾಡ್ಕೊಳ್ಳಿ ಮತ್ತು ನ್ಯೂಟ್ರಲ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿ. ಆ ನಂತರ ಇಲ್ಲಿ ನೋಡಿ 610 ಫ್ರೆಂಡ್ಸ್ ಲೈಟಿಂಗಿಗೆ ಯೂಸ್ ಮಾಡ್ತಾರೆ. 610 ಆ್ಯಂಪ್ಸನ್ನು ಲೈಟಿಂಗಿಗೆ ಯೂಸ್ ಮಾಡ್ತಾರೆ ಮತ್ತು 1620 ಮಿಕ್ಸಿ, ಗ್ರೈಂಡರ್ ಮತ್ತು ಐರನ್ ಇತ್ಯಾದಿ ಇವಕ್ಕೆ ಯೂಸ್ ಮಾಡ್ತಾರೆ. ಮತ್ತು 3263 ಅನ್ನು ನಿಮಗೆ ಹ್ಯಾವಿ ಅಂದರೆ ಗೀಜರು ಮತ್ತು ಫ್ರಿಜ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ಇಂಥದಕ್ಕೆ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್, ಇದನ್ನು ಎಲ್ಲಿ ಯೂಸ್, ನೀವು ಒಂದು ರೂಮ್ ಇದ್ದಿರ್ತದೆ ಅಂದರೆ ಒಂದು ರೂಮಿಗೆ ಲೈಟಿಂಗ್ ಆದರೆ ನೀವು ಒಂದು ರೂಮಿಗೆ ಒಂದು MCB ಅಂದರೆ ಒಂದು ರೂಮಿಗೆ 6 ಏನಿದೆಲ್ಲ 6 ಅಥವಾ 10. ಈಗ ಒಂದು ರೂಮಿಗೆ ಲೈಟಿಂಗ್ ಅಟ್ಟೆ ಬೇಕಾಗಿತ್ತಂದರೆ ನೀವು 6 ಅಥವಾ 10 MCB ಯೂಸ್ ಮಾಡ್ತಾ ಇದ್ದೀರ ಅಂದರೆ ನೀವು ಇದನ್ನು ಒಯ್ಬೋದು, ಒಂದು ರೂಮಿಗೆ ಒಂದೊಂದು ಒಯ್ಬೋದು. ಅಂದರೆ ಒಂದು ರೂಮ್ನಲ್ಲಿ ಏನಾರೇ ಫಾಲ್ಟ್ ಆಯಿತು ಅಂದರೆ ಒಂದೇ MCB ಟ್ರಿಪ್ ಆಗ್ತಾಯಿದೆ ಫ್ರೆಂಡ್ಸ್. ಅಂದರೆ ವೈರಿಂಗ್ ಸೇಫ್ ಆಗಿ ಬೀಳ್ತದೆ. ಅದಕ್ಕೆ ಕಾರಣ ಇದನ್ನು ರೂಮ್ಗೆ ಒಂದೊಂದು ಬಳಸುವುದು ತುಂಬ ಉಪಯೋಗಕರ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇನ್ನು 1620 ಅಂತ ಏನಿದೆ ಫ್ರೆಂಡ್ಸ್, ಇದನ್ನು ಬೇಕಾದರೆ ನೀವು ಒಂದು ಸ್ವಲ್ಪ ನಿಮ್ಮ ರೂಮ್ನಲ್ಲಿ ಒಂದು ಸ್ವಲ್ಪ ಹ್ಯಾವಿ ಅಂದರೆ ಐರನ್ ಅಥವಾ ಮಾಡ್ಕೋಬೇಕಾದ್ರೆ ಇದನ್ನು ಹೋಗ್ಬೇಕು. ಇಲ್ಲಾಂದರೆ ನೀವು ಡೈರೆಕ್ಟ್ 16 ಅಥವಾ 20 ಆ್ಯಂಪ್ಸ್ MCB ಇತ್ತಂದರೆ ಡೈರೆಕ್ಟ್ ಕೊಟ್ಕೊಳ್ಳಿ ರೂಮ್ಗೆ ಒಂದೊಂದು. ಯಾಕಂದರೆ ಇದನ್ನು ಬರೀ ಲೈಟಿಂಗ್ ಮಾತ್ರ ಯೂಸ್ ಆಗ್ತದೆ. ಇದಾದರೆ ಲೈಟಿಂಗ್ ಯೂಸ್ ಆಗ್ತದೆ ಮತ್ತು ಐರನ್ನ, ಮಿಕ್ಸಿ ಇಂಥವೆಲ್ಲನೂ ಯೂಸ್ ಆಗ್ತವೆ ಫ್ರೆಂಡ್ಸ್. ಮತ್ತು ನೀವು ರೂಮ್ನಲ್ಲಿ ಹ್ಯಾವಿ ಏನಾದ್ರು ನಿಮಗೆ ರೂಮ್ನಲ್ಲಿ ಬೇಕಂದರೆ 30 ಆ್ಯಂಪ್ಸ್ ಅಥವಾ 63 ಆ್ಯಂಪ್ಸ್ ಅನ್ನು ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್, ಕನೆಕ್ಟ್ ಮಾಡ್ಕೋಬೋದು. ಅದನ್ನು ರೂಮ್ಗೆ ಒಂದೊಂದೇ ಮಾಡ್ಕೊಳ್ಳಿ. ತುಂಬ ವೈರಿಂಗ್ ಸೇಫ್ ಆಗಿರ್ತದೆ ಅನ್ಕೋತೀನಿ. ಅಂದರೆ ನೀವು ಈಗ ಎಕ್ಸಾಂಪಲ್ ಈಗ ಇವು ನಮಗೆ 2 ಬೇಡ, ಸುಮ್ಮನೆ ಖರ್ಚು ಯಾಕೆ ಅಂಥೇಳಿ ನೀವು 16 ಅಥವಾ 20 ತೊಗೊಂಡ್ರಿ. ಇದನ್ನು ಒಂದು ಲೈನು ಒಂದು ರೂಮಿಗೆ ಒಯ್ದು ಮತ್ತು ನ್ಯೂಟ್ರಲ್ ಬಾರ್ದಿಂದ ಒಂದು ವೈರನ್ನು ಒಯ್ಯೋದು ಫ್ರೆಂಡ್ಸ್, ಓದು ನೀವು ಕನೆಕ್ಟ್ ಮಾಡ್ಕೋಬೋದು. ಆ ರೂಮ್ನಲ್ಲಿ ಏನಾದರೂ ಫಾಲ್ಟ್ ಆದರೆ ಆಟೋಮೆಟಿಕ್ಲಿ ಈ 16 ಆ್ಯಂಪ್ಸ್ ಅಥವಾ 20 ಆ್ಯಂಪ್ಸ್ ಏನು ಓದಿರ್ತಾರಲ್ಲ ನೀವು, ಅದು ಮಾತ್ರ ಟ್ರಿಪ್ ಆಗ್ತದೆ, ಇಲ್ಲಾಂದರೆ ಟ್ರಿಪ್ ಆಗೋಲ್ಲ. ಈ ಕಾರಣಕ್ಕಾಗಿ ಇದನ್ನು ಬಳಸಬೇಕಾಗ್ತದೆ ಫ್ರೆಂಡ್ಸ್. ಈ ರೀತಿ ಬಳಸುವುದರಿಂದ ನಿಮ್ಮ ವೈರಿಂಗ್ ತುಂಬ ಸೇಫಾಗಿ ಉಳಿತದೆ ಅನ್ಕೋಬೇಕೇ ಫ್ರೆಂಡ್ಸ್. ಯಾಕೆಂದರೆ ಈಗ ಎಲ್ಲರೂ ಯೂಸ್ ಮಾಡೋದು ಹೀಗೆ. ನೀವು ಯಾವುದೇ ಮನೆ ವೈರಿಂಗ್ ಮಾಡಬೇಕಂದ್ರೆ ಮೊದಲು ಈ ಥರ MCB ಒಂದು MCB ಬಾಕ್ಸ್ ಸಿಗ್ತದೆ. ಆ ಬಾಕ್ಸ್ನಲ್ಲಿ ನಿಮಗೆ ಎಷ್ಟು MCB ಬೇಕಲ್ಲ ಫ್ರೆಂಡ್ಸ್, ಅಷ್ಟು MCBಯನ್ನು ನೀವು ತೆಗೆದುಕೊಂಡು ಆ ಬಾಕ್ಸ್ ಒಳಗೆ ಫಿಟ್ ಮಾಡಿ ಕೆಳಗಡೆ ಬದಿಗೆಲ್ಲ ಕರೆಂಟು ವೈರ್ ಪಾಸ್ ಮಾಡಿ ಆ ನಂತರ ಒಂದೊಂದೇ ರೂಮಿಗೆ ಇದನ್ನು ಒಯ್ಯಬೇಕು. ಮತ್ತು ಹ್ಯಾವಿ ಅಂದರೆ ಬಾತ್ರೂಮ್, ಕಿಚನ್ ಈ ಥರ ಹ್ಯಾವಿಗೆ ಕೊಡಬೇಕು. ಕೊಟ್ಟಾಗ ನಿಮ್ಮ ವೈರಿಂಗ್ ತುಂಬ ಸಿಂಪಲ್ಲಾಗಿ ಇದಾಗ್ತದೆ, ಯಾವ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ನೋಡಿ 610 ಏನಿದೆ ಲೈಟಿಂಗಿಗೆ ಯೂಸ್ ಆಗ್ತದೆ. 1620 ಇದು ಐರನ್ ಮಿಕ್ಸಿ, ಲೈಟಿಂಗ್
ಇದಕ್ಕೆಲ್ಲ ಯೂಸ್ ಆಗ್ತದೆ. ಮತ್ತು 32-63 ಇದು ನಿಮಗೆ ಹ್ಯಾವಿ ಗೀಜರ್ ಮತ್ತು ವಾಷಿಂಗ್ ಮಿಷಿನ್ ಇಂಥವು ಕೆಲವೊಂದು ಪೂರ ಹ್ಯಾವಿ ಏನದೆಲ್ಲ ಇರ್ತದೆ ಫ್ರೆಂಡ್ಸ್, ಅದಕ್ಕೆ ನೀವು 30-63 ಆ್ಯಂಪ್ಸ್ MCB ಕನೆಕ್ಟ್ ಮಾಡಬೇಕು. ಮತ್ತು ಇದರಲ್ಲಿ ಮತ್ತೊಂದು ಇವನಷ್ಟೇ ನೀವು ಯಾವ MCB ಮಾತ್ರ ಆ್ಯಂಪ್ಸ್ ಮೇಲೆ ಕುಂಡಿಸ್ಬೋದು ಅಂತ ತಿಳ್ಕೊಬೇಡಿ ಫ್ರೆಂಡ್ಸ್. ನಿಮಗೆ ಸ್ವಿಚ್ ಅಥವಾ ಸಾಕೆಟ್ ಎರಡೂ ಕೂಡ ಅವು ಆ್ಯಂಪ್ಸ್ ಮೇಲೆ ಸಿಗ್ತವೆ. ಲೈಟಿಂಗ್ಗೆ 20 ಅಥವಾ 16 ಅಥವಾ 20 ಆ್ಯಂಪ್ಸದ್ದು ಸ್ವಿಚ್ ಅಥವಾ ಇವನ್ನ ತೊಗೋಬೇಕಾಗ್ತದೆ ಫ್ರೆಂಡ್ಸ್. ಸ್ವಿಚ್ ಸಾಕೆಟ್ ತೊಗೋಬೇಕು. ಮತ್ತು ಹೆವಿಗೆ 32ದಿಂದ 63 ಮಟ ನೀವು ಸಾಕೆಟ್ ಆ್ಯಂಡ್ ಸ್ವಿಚ್ ತೊಗೋಬೇಕಾಗ್ತದೆ ಫ್ರೆಂಡ್ಸ್. ಯಾಕಂದರೆ ಈ MCB ಹ್ಯಾವಿ ಹಾಕಿ ನೀವು ಅದನ್ನು ಸಾದಾ ಹಾಕ್ತೇನೆಂದ್ರೆ ನೋಡಿಲ್ಲ ಫ್ರೆಂಡ್ಸ್. ಯಾಕಂದರೆ ಅದು ಹ್ಯಾವಿ ಯೂಸ್ ಮಾಡೋಕ್ಕೈತಂದರೆ ಅದು ಬಾದಾಗು ಚಾನ್ಸಸ್ ಇರ್ತವೆ. ಅದಕ್ಕೆ ಕಾರಣ ನೀವು ಯಾವುದೇ ವೈರಿಂಗ್ ಮಾಡುವಾಗ ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗ್ತದೆ ಫ್ರೆಂಡ್ಸ್. ಇದು ಮತ್ತು ನಿಮಗೆ ಗೊತ್ತಾಯ್ತಾ ಏನಂತ? ಎಸ್ ಮಾಡಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬೇಗ ಫ್ರೆಂಡ್ಸ್. ಇದು ಏನಂದರೆ ನಿಮಗೆ ಆರ್ತಿಂಗನ್ನು 3-ಪಿನ್ ಸಾಕೆಟ್ ಮಧ್ಯ ಭಾಗ ಮೇಲ್ಗಡೆ ಒಂದು ಇದು ಇರ್ತದಲ್ಲ, ಈ ಥರ ಇರ್ತದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಆರ್ತಿಂಗನ್ನು ಯೂಸ್ ಮಾಡ್ತಾರಲ್ಲ, ಅದೇ ಇದು ಆರ್ತಿಂಗ್ ಫ್ರೆಂಡ್ಸ್. ಇದು ಪ್ಲಗ್ ಅಂದರೆ ಆರ್ತಿಂಗ್ ಬಾರ್ ಅಂದರೆ ಇಲ್ಲಿ ನೀವು ಇಲ್ಲಿ ಒಂದು ವೈರ್ ಆರ್ತಿಂಗ್ ಕೊಟ್ಟರೆ ಇವೆಲ್ಲ ವೈರ್ ಇವು ಇರ್ತವೆ. ನ್ಯೂಟ್ರಲ್ ಬ್ಯಾರ್ ಏನಿರ್ತದೆ ಫ್ರೆಂಡ್ಸ್, ಅದೇ ಇದು ಥರ ಇಲ್ಲಿಂದ ನೀವು ಒಂದೊಂದೇ ರೂಮಿಗೆ ಒಯ್ಬೋದು ಫ್ರೆಂಡ್ಸ್. ಇದೆ ನೋಡಿ, ತುಂಬ ಸಿಂಪಲ್ ಆಗಿದೆ. ಇದು ಅರ್ಥವಾಯ್ತು ಅನ್ಕೋತೀನಿ. ಅರ್ಥವಾದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.